ಸುಳ್ಯದ ಜನತೆ ಪಯಸ್ವಿನಿ ನದಿಯನ್ನ ಬಿದಿರಿನ ಪಿಂಡಿಯ ಮೂಲಕ ದಾಟುತ್ತಿದ್ದಾರೆ. ಈ ಮೂಲಕ 20 ವರ್ಷದ ಬಳಿಕ ಸುಳ್ಯದ ಜನತೆಗೆ ಬಿದಿರಿನ ಪಿಂಡಿಯಲ್ಲಿ ನದಿ ದಾಟುವ ಅವಕಾಶ ಅನಿವಾರ್ಯತೆ ಒದಗಿ ಬಂದಿದೆ. ಇನ್ನು ಪ್ರಸ್ತುತ ತೂಗು ಸೇತುವೆ ದುರಸ್ತಿ ನಿರ್ವಹಣೆ ಕಾಮಗಾರಿ ನಡೆಯುತ್ತಿರುವುದರಿಂದ ತೂಗು ಸೇತುವೆ ಮೇಲೆ ಸಂಚಾರ ನಿಷೇಧವನ್ನು ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಓಡಬಾಯಿ ಭಾಗದಿಂದ ದೊಡ್ಡೇರಿ ಭಾಗಕ್ಕೆ ತೆರಳಲು ಬಿದಿರಿನ ಪಿಂಡಿ ವ್ಯವಸ್ಥೆಯನ್ನ ಸ್ಥಳೀಯರು ಮಾಡಿಕೊಂಡಿದ್ದಾರೆ. ದಿನಕ್ಕೆ 20 ರಿಂದ 50 ಮಂದಿ ಒಂದು ದಿನಕ್ಕೆ ಸಂಚಾರವನ್ನ ಮಾಡ್ತಿದ್ದಾರೆ ಅಂತ ರಾಧಾಕೃಷ್ಣ ಹೇಳಿದ್ದಾರೆ. ಒಟ್ಟಿನಲ್ಲಿ ತಾತ್ಕಾಲಿಕವಾಗಿ ಆರಂಭಿಸಿರುವ ಬಿದಿರಿನ ಪಿಂಡಿ ವ್ಯವಸ್ಥೆ ಈ ಭಾಗದ ಜನತೆಗೆ ಪ್ರಯೋಜನಕಾರಿಯಾಗಿದೆ. ದೊಡ್ಡೇರಿ ಜನರು ಪಯಸ್ವಿನಿ ನದಿ ದಾಟೋದಕ್ಕೆ ಸುಮಾರು 20 ವರ್ಷಗಳ ಹಿಂದಿನವರೆಗೂ ಕೂಡ ಬಿದಿರಿನ ಪಿಂಡಿಯನ್ನೇ ಬಳಸ್ತಾ ಇದ್ರು. ಅಂದು ಅಜ್ಜಾವರ ಗ್ರಾಮ ಪಂಚಾಯಿತಿ ಟೆಂಡರ್ ಕರೆದು ವಹಿಸಿಕೊಂಡಿರುವವರಿಗೆ ಪಿಂಡಿ ಬಳಕೆಗೆ ಅವಕಾಶವನ್ನ ನೀಡಲಾಗುತ್ತಿತ್ತು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರೂಪ್ ಕಟ್ಟಿ ಅದರ ಸಹಾಯದಿಂದ ದೊಡ್ಡ ಗಾತ್ರದ ಪಿಂಡಿಯಲ್ಲಿ ಸಂಚಾರವನ್ನ ಮಾಡಲಾಗ್ತಿತ್ತು. ಅದರಲ್ಲಿ ಸುಮಾರು 25 ಮಂದಿ ಕುಳಿತುಕೊಳ್ಳುವಷ್ಟು ಅವಕಾಶ ಇತ್ತು. ಅದಕ್ಕೂ ಮೊದಲು ಅಂದ್ರೆ ಸುಮಾರು 50 ವರ್ಷದ ಹಿಂದೆ ಇಲ್ಲಿ ದೋಣಿಯ ಬಳಕೆ ಇದ್ದಿತ್ತು. ಒಂದೊಮ್ಮೆ ದೋಣಿ ದುರಂತ ಸಂಭವಿಸಿ ಪ್ರಾಣಹಾನಿ ಸಂಭವಿಸಿದ ಬಳಿಕ ಇಲ್ಲಿ ದೋಣಿ ಬಳಕೆಯನ್ನ ನಿಲ್ಲಿಸಲಾಗಿತ್ತು. ಆ ಬಳಿಕ ಬಿದಿರಿನ ಪಿಂಡಿಯ ಬಳಕೆ ಆರಂಭಿಸಲಾಗಿತ್ತು ಎನ್ನುತ್ತಾರೆ ಇಲ್ಲಿ ಹಿರಿಯರು. ಇನ್ನು ಓಡಬಾಯಿ ತೂಗು ಸೇತುವೆ ದುರಸ್ತಿ ನಡೆಯುತ್ತಿದ್ದು ಸಂಚಾರ ನಿಷೇಧ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಬಿದಿರಿನ ಪಿಂಡಿ ಮೂಲಕ ಜನರ ಸಂಚಾರಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಶಾಲಾ ಮಕ್ಕಳು ಸಾರ್ವಜನಿಕರು ಪಿಂಡಿಯನ್ನ ಬಳಕೆ ಮಾಡುತ್ತಿದ್ದಾರೆ. ಇನ್ನು ರಾಧಾಕೃಷ್ಣ ದೊಡ್ಡೇರಿ ಈ ಕುರಿತಾಗಿ ತಿಳಿಸಿದ್ದಾರೆ. కొంచెం 30 కమ్మి 30 జనం 35 నాటి పేరు ಅದನ್ನ ಸೇಫ್ಟಿ ಕಟ್ಕೊಂಡು ಮುಂದೆ ಪೋಪಣದ ಹೊರತ ಏನಪ್ಪ ಓಕೆ 22 ಮೂರು ಐತೆ ಈ ಬೆದೂರು ಕಟ್ಕೊಡು ಬುಕ್ ಕಂಸಾಲ್ ಕೇವಳು ಬುಕ್ ತೆರಿಗೆ ಅವಳು ಪೂರ ಎರಡು ಮಾತಾಡಿದ್ದು ಬುಕ್ ಒಂದು ವರ್ಷ ಬಾಲಿಕೆ ಬಟ್ ಪರ್ಸ ಮಂಟನ್ನ ಓಕೆ ಧೋನಿ ಬಳಕದ 5 ಜನ ತುಂಬ ಪಲ್ಟಿ ಆಯಿನ ಧೋನಿ ಧೋನಿ ಬುಡುಪು ಜನ ಪಡುಜಿ ತುಂಬರ ಪಲ್ಟಿ ಆದ ಮುಲ್ಲ ಹೋಗ್ತೇವೆ ನೀರು ಯಾವ ಜನ ದಿರು ತುಂಬುದ ಡ್ರೈವರ್ ಅಂತ ತುಂಬುದ